ಇನ್ನು ರಾಜ್ಯ ರಾಜಧಾನಿ ಬೆಂಗಳೂರಲ್ಲೂ ಕೂಡ ಧಾರಾಕಾರವಾಗಿ ಮಳೆ ಆಗ್ತಾ ಇದೆ. ಕೆಆರ್ ಸರ್ಕಲ್, ಕಬ್ಬನ್ ಪಾರ್ಕ್ ರಸ್ತೆ, ಲಾಲ್ಬಾಗ್ ರಸ್ತೆ, ಮೆಜೆಸ್ಟಿಕ್, ರಾಜಾಜಿನಗರದಲ್ಲೂ ಕೂಡ ಹೆಚ್ಚಾಗಿದೆ ಮಳೆಯ ಅಬ್ಬರ. ಬೆಳಗಿನಿಂದಲೇ ಕೆಲವೆಡೆ ಮಳೆ ಪ್ರಾರಂಭ ಆಗಿದೆ. ಮಧ್ಯಾಹ್ನವಾಗ್ತಾ ಇದ್ದಂಗೆ ಎಲ್ಲೆಡೆ ಕೂಡ ಮಳೆ ಈಗ ಶುರುವಾಗಿದೆ. ಬೆಂಗಳೂರಿನ ಹಲವೆಡೆ ಮಳೆ ಆಗ್ತಾ ಇದೆ. ನೋಡ್ತಾ ಇದ್ದೀವಿ ದೃಶ್ಯಾವಳಿಗಳಲ್ಲಿ. ಒಂದು ಕಡೆ ಕಬ್ಬನ್ ಪಾರ್ಕ್ ರಸ್ತೆ, ಲಾಲ್ಬಾಗ್ ರಸ್ತೆ, ಕೆಆರ್ ಸರ್ಕಲ್, ಲೋಕಾಯುಕ್ತ ಕಚೇರಿ, ವಿಧಾನಸೌಧದ ಸುತ್ತಮುತ್ತ ಮಳೆಯ ಆರ್ಭಟ ಅಬ್ಬರ ಜೋರಾಗಿ ಇದೆ. ಇನ್ನು ಬೆಳಗ್ಗೆಯಿಂದಲೇ ಜಿಟಿ ಜಿಟಿ ಮಳೆ ಇತ್ತು ಬೆಂಗಳೂರಿನಲ್ಲಿ. ಮಧ್ಯಾಹ್ನ ಆಗ್ತಾ ಇದ್ದಂಗೆ ಬೆಂಗಳೂರಿನ ಎಲ್ಲ ಭಾಗದಲ್ಲೂ ಕೂಡ ಮಳೆ ಆರಂಭ ಆಗಿದೆ. ಸಿಲಿಕಾನ್ ಸಿಟಿಯಲ್ಲಿ ಮಳೆಯ ಅಬ್ಬರ ಬಹಳ ಜೋರಾಗಿದೆ. ಮಧ್ಯಾಹ್ನದಿಂದ ಮೆಜೆಸ್ಟಿಕ್, ರಾಜಾಜಿನಗರ, ವಿಧಾನಸೌಧ, ವಿಕಾಸ್ ಸೌಧ, ಲೋಕಾಯುಕ್ತ ಕಚೇರಿ, ಕೆಆರ್ ಸರ್ಕಲ್, ಕಬ್ಬನ್ ಪಾರ್ಕ್ ರಸ್ತೆ, ಲಾಲ್ಬಾಗ್ ರಸ್ತೆ ಸೇರಿದಂತೆ ನಗರದ ಎಲ್ಲ ಭಾಗಗಳಲ್ಲೂ ಕೂಡ ಮಧ್ಯಾಹ್ನ ಆಗ್ತಾ ಇದ್ದ ಹಾಗೆ ಮಳೆ ಆರಂಭ ಆಗಿದೆ. ಮಳೆಯ ಸಿಂಚನ ಈಗ ಶುರುವಾಗಿದೆ. ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಿ. ಇದು ಲೋಕಾಯುಕ್ತ ಕಚೇರಿ ಮುಂಭಾಗ ಕಾಣ ಸಿಗ್ತಾ ಇರುವಂಥ ದೃಶ್ಯ. ನೇರವಾಗಿ ವಿಧಾನಸೌಧ, ವಿಕಾಸ್ ಸೌಧ ಕಡೆಯಿಂದ ಕೆಆರ್ ಸರ್ಕಲ್ಗೆ ಬರ್ತಾ ಇರುವಂಥ ಮಾರ್ಗದಲ್ಲಿ ದ್ವಿಚಕ್ರ ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ಕಾರಣ ಮಳೆಯ ಸಿಂಚನ. ಬೆಂಗಳೂರಿನಲ್ಲೂ ಕೂಡ ಧಾರಾಕಾರವಾಗಿ ಮಳೆ ಸುರಿತಾ ಇದೆ. ಪೂರ್ವ ಮುಂಗಾರು ಮಳೆಯ ಅಬ್ಬರ ಇದು. ನೇರವಾಗಿ ಕೆಆರ್ ಸರ್ಕಲ್, ಕಬ್ಬನ್ ಪಾರ್ಕ್ ರಸ್ತೆ, ಲಾಲ್ಬಾಗ್ ರಸ್ತೆ, ಮೆಜೆಸ್ಟಿಕ್, ವಿಧಾನಸೌಧ, ವಿಕಾಸಸೌಧ, ಲೋಕಾಯುಕ್ತ ಕಚೇರಿ, ರಾಜಾಜಿನಗರ ಭಾಗಗಳಲ್ಲಿ ಮಳೆ ಆಗ್ತಾ ಇದೆ ಅನ್ನೋ ಒಂದು ಮಾಹಿತಿ ಇದೀಗ ಲಭ್ಯ ಆಗ್ತಾ ಇದೆ. ಒಂದು ಕಡೆ ಚಿಕ್ಕಮಗಳೂರಿನಲ್ಲಿ ಮಳೆಯ ಅಬ್ಬರಕ್ಕೆ ಕಾಂಪೌಂಡ್ ಕುಸಿದ ಪರಿಣಾಮ ದ್ವಿಚಕ್ರ ವಾಹನಗಳು ಜಖಮ್ ಆಗಿರೋ ದೃಶ್ಯಗಳನ್ನು ನೋಡ್ತಾ ಇದ್ದೀರಿ. ಇನ್ನೊಂದು ಕಡೆ ರಾಜ್ಯದ ರಾಜಧಾನಿ ಬೆಂಗಳೂರಿನಲ್ಲೂ ಕೂಡ ಮಧ್ಯಾಹ್ನ ಮಳೆ ಆರಂಭ ಆಗಿದೆ. ಕಳೆದ ಒಂದು ವಾರದಿಂದ ಕೂಡ ಬೆಂಗಳೂರಿನಲ್ಲಿ ಮಳೆಯ ಸಿಂಚನ ಆಗ್ತಾ ಇದೆ. ಇವತ್ತೊಂದು ಸ್ವಲ್ಪ ಮಳೆಯ ಅಬ್ಬರ ಆರ್ಭಟ ಜೋರಾಗಿದೆ. ವಿಧಾನಸೌಧ, ವಿಕಾಸ್ ಸೌಧ, ಮೆಜೆಸ್ಟಿಕ್, ಕೆಆರ್ ಸರ್ಕಲ್, ಲೋಕಾಯುಕ್ತ ಕಚೇರಿ, ರಾಜಾಜಿನಗರದಲ್ಲೂ ಕೂಡ ಮಳೆಯ ಅಬ್ಬರ ಈಗ ಶುರುವಾಗಿದೆ. ಇನ್ನು ಬೆಂಗಳೂರಿನಲ್ಲೂ ಕೂಡ ಈಗಾಗಲೇ ಮಳೆಯ ಅಬ್ಬರ ಜೋರಾಗಿದೆ. ವಿಧಾನಸೌಧ, ವಿಕಾಸ್ ಸೌಧ, ರಾಜಾಜಿನಗರ, ಮೆಜೆಸ್ಟಿಕ್ ಸೇರಿದಂತೆ ಕೆಆರ್ ಸರ್ಕಲ್ ಭಾಗ, ಕಬ್ಬನ್ ಪಾರ್ಕ್ ರಸ್ತೆ, ಲಾಲ್ಬಾಗ್ ರಸ್ತೆ ಎಲ್ಲೆಡೆ ಕೂಡ ಮಳೆ ಆಗ್ತಾ ಇದೆ. ಬೆಳಗ್ಗೆಯಿಂದಲೂ ಕೂಡ ಮೋಡ ಕವಿದ ವಾತಾವರಣ ಬೆಂಗಳೂರಿನಲ್ಲಿ ಇತ್ತು. ಕೆಲವೊಂದು ಬಡಾವಣೆಗಳಲ್ಲಿ ಜಿಟಿ ಜಿಟಿ ಮಳೆ ಆಗ್ತಾ ಇತ್ತು. ಆದರೆ ಮಧ್ಯಾಹ್ನದ ವೇಳೆಗೆ ಮಳೆ ಸಂಪೂರ್ಣವಾಗಿ ಆರಂಭ ಆಗಿದೆ. ಬೆಂಗಳೂರಿನ ಎಲ್ಲ ಬಡಾವಣೆಗಳಲ್ಲೂ ಕೂಡ ಮಳೆ ಆಗ್ತಾ ಇದೆ ಅನ್ನೋ ಒಂದು ಮಾಹಿತಿ ಲಭ್ಯ ಆಗ್ತಾ ಇದೆ. ಮೆಜೆಸ್ಟಿಕ್, ವಿಧಾನಸೌಧ, ವಿಕಾಸ್ ಸೌಧ ಸುತ್ತಮುತ್ತ, ಕೆಆರ್ ಸರ್ಕಲ್, ಲಾಲ್ಬಾಗ್ ರಸ್ತೆ, ಕಬ್ಬನ್ ಪಾರ್ಕ್ ರಸ್ತೆ, ಇತ್ತ ಕೆಆರ್ ಮಾರ್ಕೆಟ್, ರಾಜಾಜಿನಗರ ಭಾಗ, ಮಾಗಡಿ ರಸ್ತೆಯಲ್ಲೂ ಕೂಡ ಮಳೆ ಆಗ್ತಾ ಇದೆ ಅನ್ನೋ ಒಂದು ಮಾಹಿತಿ ಇದೀಗ ಲಭ್ಯ ಆಗ್ತಾ ಇದೆ. ಬೆಂಗಳೂರಿನಲ್ಲಿ ಬೆಳಗ್ಗೆಯಿಂದಲೇ ಮೋಡ ಕವಿದ ವಾತಾವರಣ ಇತ್ತು. ಮಧ್ಯಾಹ್ನದ ವೇಳೆಗೆ ಮಳೆ ಅಬ್ಬರ ಆರಂಭ ಆಗಿದೆ. ಇನ್ನೊಂದು ಕಡೆ ನೋಡ್ತಾ ಇದ್ದೀವಿ, ಹಲವೆಡೆ ಬೈಕ್ಗಳು ಕೂಡ ನೀರಿನಲ್ಲಿ ಜಲಾವೃತವಾಗಿದೆ ಮಳೆಯ ಪರಿಣಾಮ. ಸಿಲಿಕಾನ್ ಸಿಟಿಯಲ್ಲಿ ಮಳೆಯ ಸಿಂಚನ ಈಗ ಆರಂಭ ಆಗಿದೆ. ಕೆಆರ್ ಸರ್ಕಲ್, ಕಬ್ಬನ್ ಪಾರ್ಕ್ ರಸ್ತೆ, ಲಾಲ್ಬಾಗ್ ರಸ್ತೆ ಸೇರಿದಂತೆ ಹಲವೆಡೆ ಮಳೆ ಆಗ್ತಾ ಇದೆ. ಇನ್ನು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಿ, ಬೆಂಗಳೂರಿನಲ್ಲಿ ಆಗ್ತಾ ಇರುವಂಥ ಮಳೆ ನೇರವಾಗಿ ಮೇಕ್ರಿ ಸರ್ಕಲ್ ಭಾಗದಲ್ಲಿ ಆಗ್ತಾ ಇರುವಂಥ ಲೈವ್ ವಿಜುವಲ್ಸ್. ಇದು ಮಳೆಯ ಲೈವ್ ವಿಜುವಲ್ಸನ್ನು ನೋಡ್ತಾ ಇದ್ದೀರಿ. ಏರ್ಪೋರ್ಟ್ ರಸ್ತೆಗೆ ಸಂಪರ್ಕವನ್ನು ಕಲ್ಪಿಸೋ ಅಂಥ ಮಾರ್ಗ ಇದು. ಕಾವೇರಿ ಥಿಯೇಟರ್ ರಸ್ತೆಯಲ್ಲೂ ಕೂಡ ಮಳೆ ಆಗ್ತಾ ಇದೆ. ಇನ್ನು ಈಗ ನೋಡ್ತಾ ಇರುವಂಥ ಒಂದು ಕಡೆ ದೃಶ್ಯ, ಯಲಹಂಕದಲ್ಲಿ ರಾಜಕಾಲುವೆಯಿಂದ ಜಲ ಕಂಟಕ ಎದುರಾಗಿದೆ. ನಾರ್ತ್ ವುಡ್ ಅಪಾರ್ಟ್ಮೆಂಟ್ ಬಳಿ ರಾಜಕಾಲುವೆಗೆ ನೇರವಾಗಿ ಮಳೆ ನೀರು ನುಗ್ಗಿದ ಪರಿಣಾಮ ಹಲವು ಮನೆಗಳಿಗೆ ನೀರು ನುಗ್ಗಿರೋ ಅಂಥ ಒಂದು ಎಫೆಕ್ಟ್ ಕೂಡ ಆಗಿದೆ. ಅದು ಒಂದು ಕಡೆ ದ್ವಿಚಕ್ರ ವಾಹನ ಸವಾರರು ಹೈರಾಣಾಗಿದ್ದಾರೆ. ಈ ಮಳೆ ನೀರಿನಲ್ಲೇ ತಮ್ಮ ತಮ್ಮ ವಾಹನಗಳನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಇನ್ನೊಂದು ಕಡೆ ಈಗ ಆಗ್ತಾ ಇರುವಂಥ ಮಳೆ, ಇದು ಲೋಕಾಯುಕ್ತ ಕಚೇರಿಯ ಮುಂಭಾಗದ ದೃಶ್ಯ. ಎರಡನೇ ವಿಜುವಲ್ಸಲ್ಲಿ ನೀವೇನು ನೋಡ್ತಾ ಇದ್ದೀರಿ ಅದು ಲೋಕಾಯುಕ್ತ ಕಚೇರಿಯ ಮುಂಭಾಗದಲ್ಲಿ ವಿಧಾನಸೌಧದ ಕಡೆಯಿಂದ ನೇರವಾಗಿ ಕೆಆರ್ ಸರ್ಕಲ್ಗೆ ಬರುವಂಥದ್ದು. ಇನ್ನು ಚಾಲುಕ್ಯ ಸರ್ಕಲ್ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಿ. ಇದು ಚಾಲುಕ್ಯ ಸರ್ಕಲ್ ಬಳಿ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿದೆ. ದ್ವಿಚಕ್ರ ವಾಹನ ಸವಾರರು ಪರದಾಡ್ತಾ ಇದ್ದಾರೆ ಮಳೆಯಲ್ಲಿ ವಾಹನವನ್ನು ತೆಗೆದುಕೊಂಡು ಹೋಗಲಿಕ್ಕೆ.
ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಪ್ರಜ್ವಲ್ ನೀಡ್ತಾರೆ, ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ. ಪ್ರಜ್ವಲ್, ಬೆಳಗ್ಗೆಯಿಂದ ಕೂಡ ಬೆಂಗಳೂರಿನಲ್ಲಿ ಮೋಡ ಕವಿದ ವಾತಾವರಣ, ಈಗ ಮಳೆಯ ಸಿಂಚನ. ತಾವು ಇರುವಂತ ಲೊಕೇಶನ್ ನಲ್ಲಿ ಆಗ್ತಾ ಇರುವಂತ ಮಳೆಯ ಕಂಪ್ಲೀಟ್ ಡೀಟೇಲ್ಸ್ ನ ಕೊಡೋದಾದ್ರೆ ಪ್ರಜ್ವಲ್. ಬೆಂಗಳೂರಿನಲ್ಲಿ ಈಗಾಗಲೇ ಮಳೆ ಆಗ್ತಾ ಇರುವಂತದ್ದು, ಮಳೆ ಆರಂಭವಾಗ್ತಾ ಇದ್ದಂತೆ ಜನಸಾಮಾನ್ಯರು ಕೂಡ ಸಾಕಷ್ಟು ಪರದಾಟವನ್ನು ನಡೆಸ್ತಾ ಇದ್ದಾರೆ. ಅದರಲ್ಲೂ ಕೂಡ ಪ್ರಮುಖವಾಗಿ ವಾಹನ ಸವಾರರು ಈಗಾಗಲೇ ಪರದಾಟವನ್ನು ನಡೆಸ್ತಾ ಇರುವಂತದ್ದು. ಕಾರಣ ಏನು ಅಂತ ಹೇಳಿದ್ರೆ, ಬೆಂಗಳೂರಿನಲ್ಲಿ ತತ್ಕ್ಷಣ ಮಳೆ ಬಂದಂತ ಪರಿಣಾಮವಾಗಿ ವಾಹನ ಸವಾರಿಗೆ ಇದರ ಮುನ್ಸೂಚನೆ ಇರಲಿಲ್ಲ. ಹಾಗಾಗಿ ಸಾಕಷ್ಟು ಜನ ಬೈಕ್ ನಲ್ಲಿ ಹೋಗ್ತಾ ಇರುವಂತವ್ರು ಏನಿದ್ರು ಅವರು ಮಳೆಯಲ್ಲಿ ಈಗಾಗಲೇ ನೆಂದುಕೊಂಡೇ ಹೋಗ್ತಾ ಇರುವಂತದ್ದು. ಅದರಲ್ಲೂ ಕೂಡ ಇನ್ನು ನಡೆದುಕೊಂಡು ಹೋಗುವವರಿಗೂ ಕೂಡ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಕೆಲವೊಂದು ಕಡೆಗಳಲ್ಲಿ ಸ್ವಲ್ಪ ಮಟ್ಟಿನ ಟ್ರಾಫಿಕ್ ಜಾಮ್ ಕೂಡ ಉಂಟಾಗ್ತಾ ಇದೆ. ಆದ್ರೆ ಭಾನುವಾರ ಆಗಿರೋದ್ರಿಂದಾಗಿ ಅಷ್ಟೊಂದು ಟ್ರಾಫಿಕ್ ಜಾಮ್ ಇವತ್ತು ಕಂಡು ಬರ್ತಾ ಇಲ್ಲ. ಅದೇ ಬೇರೆ ದಿನಗಳಲ್ಲಿ ಆಗಿದೆ, ಖಂಡಿತವಾಗಿ ಕೂಡ ಸಾಕಷ್ಟು ಟ್ರಾಫಿಕ್ ಜಾಮ್ ಆಗ್ತಾ ಇತ್ತು. ಸದ್ಯ ಮಳೆ ಏನಿದೆ ಅದು ಕಡಿಮೆ ಆಗಿರುವಂತದ್ದು. ಒಂದು 10 ನಿಮಿಷಗಳ ಕಾಲ ಸಾಕಷ್ಟು ಜೋರಾಗಿಯೇ ಮಳೆ ಬಂದಿತ್ತು, ಆದ್ರೆ ಈಗ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಿದೆ. ಇನ್ನೂ ಕೂಡ ಮಳೆಯಾಗುವಂತ ಒಂದು ಮುನ್ಸೂಚನೆ ಇರೋದ್ರಿಂದಾಗಿ ಈಗಾಗಲೇ ಬಿಬಿಎಂಪಿ ಆಗಿರ್ಬೋದು ಅಥವಾ ಪೊಲೀಸ್ ಇಲಾಖೆ ಆಗಿರ್ಬೋದು ಸ್ವಲ್ಪ ಮುಂಜಾಗ್ರತಾ ಕ್ರಮಗಳನ್ನು ಕೂಡ ತೆಗೆದುಕೊಂಡಿರುವಂತದ್ದು. ಬಿಬಿಎಂಪಿಯಲ್ಲಿ ಈಗಾಗಲೇ ಹೆಲ್ಪ್ ಲೈನ್ ನಂಬರ್ ಅನ್ನು ಕೂಡ ಕೊಡಲಾಗಿದೆ. ಎಲ್ಲಾದ್ರೂ ಮಳೆಯಿಂದ ಅವಾಂತರ ಉಂಟಾದ್ರೆ ಅಲ್ಲಿ ತಕ್ಷಣವೇ ಕರೆಯನ್ನ ಮಾಡಿ ನಾವು ನಮ್ಮ ಸಿಬ್ಬಂದಿಗಳು ಬಂದು ಅದನ್ನು ಸರಿಪಡಿಸುವಂತ ಒಂದು ಕೆಲಸವನ್ನ ಮಾಡ್ತಾರೆ ಅನ್ನೋದನ್ನ ಕೂಡ ಈಗಾಗಲೇ ಬಿಬಿಎಂಪಿ ಅಧಿಕಾರಿಗಳು ಕೂಡ ತಿಳಿಸಿರುವಂತದ್ದು. ಅಂದ್ರೆ ಕೆಲವೊಂದು ಕಡೆ ಅಂಡರ್ ಪಾಸ್ ಆಗಿರ್ಬೋದು, ಈ ಭಾಗದಲ್ಲಿ ನೀರು ನಿಲ್ಲುವಂತ ಒಂದು ಸಾಧ್ಯತೆಗಳಿರುತ್ತೆ. ವಾಹನ ಸವಾರಿಗೆ ಸಾಕಷ್ಟು ಸಮಸ್ಯೆ ಕೂಡ ಉಂಟಾಗುತ್ತೆ. ಆ ನಿಟ್ಟಿನಲ್ಲಿ ಆ ರೀತಿ ಯಾವುದೇ ಸಮಸ್ಯೆಗಳು ಆಗಬಾರದು ಅನ್ನುವಂತ ಒಂದು ಉದ್ದೇಶದಿಂದಾಗಿ ಈಗಾಗಲೇ ಬಿಬಿಎಂಪಿ ಕೂಡ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಂಡಿದೆ. ಒಂದು ವಾರದಿಂದ ಈಗಾಗಲೇ ಕಂಟಿನ್ಯೂ ಮಳೆಯಾಗ್ತಾ ಇರೋದ್ರಿಂದಾಗಿ ಬಿಬಿಎಂಪಿ ಏನಿದೆ ಈಗಾಗಲೇ ಸೂಕ್ತ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಂಡಿರುವಂತದ್ದು. ಇನ್ನೊಂದು ಕಡೆಯಲ್ಲಿ ಜನಸಾಮಾನ್ಯರು ಕೂಡ ಈಗಾಗಲೇ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಏನಾದರೂ ಸಮಸ್ಯೆಗಳಾದ್ರೆ ತಕ್ಷಣವೇ ನಮ್ಮ ಹೆಲ್ಪ್ ಲೈನ್ ನಂಬರ್ಗೆ ಕರೆ ಮಾಡಿ ಅನ್ನುವಂಥದ್ದು. ಹಾಗಾಗಿ ವಾಹನ ಸವಾರ ಎಂದರೆ ಮಳೆಯಾಗ್ತಾ ಇರೋದ್ರಿಂದಾಗಿ ರಸ್ತೆ ಕೂಡ ಸಾಕಷ್ಟು ಕಡೆ ಜಾರುವಂತ ಒಂದು ಸಾಧ್ಯತೆಗಳಿರುತ್ತೆ. ಹಾಗಾಗಿ ನಿಧಾನವಾಗಿ ವಾಹನವನ್ನು ಚಲಾಯಿಸುವಂತದ್ದು ಅಷ್ಟೇ ಉತ್ತಮ. ಮಧುಸೂದನ್, ಪ್ರಜ್ವಲ್, ನಾನು ಈಗಾಗಲೇ ನೀವು ಕೊಡ್ತಾ ಇರುವಂತ ರಿಪೋರ್ಟ್ ಅನ್ನ ನೋಡ್ತಾ ಇದ್ದೀನಿ. ನೇರವಾಗಿ ತಾವು ಚಿನ್ನಸ್ವಾಮಿ ಕ್ರೀಡಾಂಗಣದ ಸರ್ಕಲ್ ನಲ್ಲಿ ಇದ್ರಿ, ಜಂಕ್ಷನ್ ನಲ್ಲಿ, ಮಿಂಟ್ ಸರ್ಕಲ್ ನಲ್ಲಿ. ಅಲ್ಲಿ ವಾಹನ ಸವಾರರ ಪರದಾಟ ಅಥವಾ ಪಾದಚಾರಿಗಳ ಪರದಾಟ ಹೇಗಿದೆ ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡಬಹುದಾ? ಹೇಗೆ? ಖಂಡಿತವಾಗಿಯೂ ಕೂಡ ಮಧುಸೂದನ್, ನೀವು ಇಲ್ಲಿ ಮೆಟ್ರೋ ಸ್ಟೇಷನ್ ಅನ್ನ ಗಮನಿಸ್ತಾ ಇರಬಹುದು. ಸಾಕಷ್ಟು ಜನ ಮೆಟ್ರೋ ಇಂದ ಬಂದಿದ್ದಾರೆ, ಆದ್ರೆ ಮಳೆ ಬರ್ತಾ ಇರೋದ್ರಿಂದಾಗಿ ಅವರಿಗೆ ಹೋಗ್ಲಿಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ. ಸಣ್ಣ ಪ್ರಮಾಣದಲ್ಲಿ ಮಳೆ ಬರ್ತಾ ಇದೆ, ಆದ್ರಿಂದಾಗಿ ಈಗಾಗಲೇ ಸಾಕಷ್ಟು ಜನ ಮೆಟ್ರೋ ಸ್ಟೇಷನ್ ನಲ್ಲೇ ಇಲ್ಲಿ ನಿಂತ್ಕೊಂಡಿರುವಂತದ್ದು. ಇನ್ನೊಂದು ಕಡೆಯಲ್ಲಿ ವಾಹನ ಸವಾರರು ಏನಿದ್ದಾರೆ ಅವರಿಗೆ, ಬೈಕ್ ಸವಾರರಿಗೆ ಮಾತ್ರ ಇಲ್ಲಿ ಪರದಾಟವನ್ನು ಅವರು ಪಡ್ತಾ ಇರುವಂತದ್ದು. ಯಾಕಂದ್ರೆ ಕೆಲವರು ರೈನ್ ಕೋಟ್ ಅನ್ನು ತಂದಿರೋದಿಲ್ಲ. ಆ ಒಂದು ನಿಟ್ಟಿನಲ್ಲಿ ಸ್ವಲ್ಪ ಮಟ್ಟಿನ ಸಮಸ್ಯೆ ಆಗ್ತಾ ಇದೆ. ಆದ್ರೆ ಅತಿ ಹೆಚ್ಚಿನ ಸಮಸ್ಯೆ ಏನು ಕಂಡು ಬರ್ತಾ ಇಲ್ಲ. ಕಾರಣ ಏನು ಅಂತ ಹೇಳಿದ್ರೆ ಮಳೆ ಪ್ರಮಾಣ ತುಂಬಾ ಕಡಿಮೆ ಇದೆ. ಈಗಾಗಲೇ ಮಳೆ ಕಡಿಮೆ ಆಗಿರುವಂತದ್ದು ನೀವು ಇಲ್ಲಿ ದೃಶ್ಯಾವಳಿಯಲ್ಲಿ ಗಮನಿಸಿದ್ರೆ ಗೊತ್ತಾಗುತ್ತೆ. ಒಂದು 10 ನಿಮಿಷಗಳ ಕಾಲ ಮಾತ್ರ ಇಲ್ಲಿ ಮಳೆ ಸುರಿದಿದೆ. ಅನಂತರದಲ್ಲಿ ಮಳೆಯ ಪ್ರಮಾಣ ಸಾಕಷ್ಟು ಕಡಿಮೆ ಆಗಿದೆ. ಈಗ ಅಷ್ಟೊಂದು ಮಳೆ ಕೂಡ ಬರ್ತಾ ಇಲ್ಲ. ಹಾಗಾಗಿ ವಾಹನ ಸವಾರರು ಸುಲಭವಾಗಿ ಇಲ್ಲಿ ಸಂಚಾರವನ್ನ ಮಾಡ್ತಾ ಇದ್ದಾರೆ. ಸ್ವಲ್ಪ ಜನ ಅಂದ್ರೆ ನಡೆದುಕೊಂಡು ಹೋಗುವಂತವರು ಮಾತ್ರ ಈಗಾಗಲೇ ಇಲ್ಲಿ ಮೆಟ್ರೋ ಸ್ಟೇಷನ್ ನಲ್ಲಿ ಅಥವಾ ಪಕ್ಕದ ಬಸ್ ಸ್ಟ್ಯಾಂಡ್ ನಲ್ಲಿ ನಿಲ್ಲುವಂತ ಒಂದು ಕೆಲಸವನ್ನ ಮಾಡ್ತಾ ಇರುವಂತದ್ದು. ಅದನ್ನ ಹೊರತುಪಡಿಸಿ ಬೇರೆ ಎಲ್ಲೂ ಕೂಡ ಸಮಸ್ಯೆ ಅನ್ನುವಂಥದ್ದು ಉಂಟಾಗಿಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಮಧುಸೂದನ್, ಧನ್ಯವಾದ ಪ್ರಜ್ವಲ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.